ಎಲ್ರಿಗೂ ನಮಸ್ಕಾರ. ಪುಷ್ಪ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಹುರಿಗಡಲೆ ಮತ್ತು ಡಾರ್ಕ್ ಚಾಕ್ಲೇಟ್ ಹಾಕಿ ಒಂದು ಸ್ವೀಟನ್ನು ಮಾಡೋಣ ಅಂತಿದ್ದೀನಿ. ಇದಕ್ಕೆ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನಟ್ಸ್ ಎಲ್ಲ ಮಿಕ್ಸ್ಡ್ ನಟ್ಸ್ ತೊಗೊಂಡಿದ್ದೀನಿ. ಹಾಗೂ 1 ಟೇಬಲ್ ಸ್ಪೂನ್ ತುಪ್ಪವನ್ನು ತೊಗೊಂಡಿದ್ದೀನಿ. 1 ಕಪ್ನಷ್ಟು ಹುರಿಗಡಲೆಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಡಾರ್ಕ್ ಚಾಕ್ಲೇಟ್, ಸುಮಾರು ಒಂದು 100 ಗ್ರಾಮ್ನಷ್ಟು ಡಾರ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ತವಾವನ್ನು ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಹುರಿಗಡಲೆಯನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಹುರ್ಕೊಳ್ತಾ ಇದ್ದೀನಿ. ಇದೀಗ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನೀಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ಅದೇ ತವಾದಲ್ಲಿ ಸ್ವಲ್ಪ ಗೋಡಂಬಿ ಹುರಿತಾ ಇದ್ದೀನಿ. ಇದೀಗ ಗೋಡಂಬಿ ಸ್ವಲ್ಪ ಕೆಂಪಗಾಗಿದೆ. ನಂತರ ಸ್ವಲ್ಪ ಬಾದಾಮ, ಸ್ವಲ್ಪ ಪಿಸ್ತಾವನ್ನು ಹಾಕಿ ಹುರಿತಾ ಇದ್ದೀನಿ. ಇದೀಗ ಆಗಿದೆ. ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಬಾಂಡಿಗೆ ಸ್ವಲ್ಪ ನೀರು ಹಾಕಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಚಾಕ್ಲೇಟನ್ನು ಏನು ತೊಗೊಂಡಿದ್ದೀವಿ ನಾವು ಡಬಲ್ ಬಾಯ್ಲ್ ಮಾಡಿ ಮೆಲ್ಟ್ ಮಾಡ್ಕೊಳ್ಳೋಣ. ಈ ಚಾಕ್ಲೇಟನ್ನು ಬೇಕಾದರೆ ಓವನ್ನಲ್ಲಿಟ್ಟು ಸಹ ಮೆಲ್ಟ್ ಮಾಡ್ಕೋಬೋದು. ಇದೀಗ ಇಲ್ಲಿ ಮೆಲ್ಟ್ ಆಗ್ತಾ ಇರಲಿ. ನಾವು ಅಷ್ಟರಲ್ಲಿ ಏನು 1 ಕಪ್ಪು ಹುರಿಗಡಲೆಯನ್ನು ಹುರಿದಿಟ್ಕೊಂಡಿದ್ದೀವಿ ಅದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಇದೀಗ ಇಲ್ಲಿ ಚಾಕ್ಲೇಟ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡೋಣ. ಇದಕ್ಕೆ 1 ಕಪ್ಪು ಪೌಡ್ರ್ ಮಾಡಿಟ್ಟಂಥ ಕಡಲೆ ಹಿಟ್ಟು, ಸ್ವಲ್ಪ ತುಪ್ಪ, ಸ್ವಲ್ಪ ಬೆಲ್ಲ ಹಾಗೂ ಮೆಲ್ಟೆಡ್ ಚಾಕ್ಲೇಟ್ನ ಹಾಕಿ ಮಿಕ್ಸ್ ಮಾಡೋಣ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೆಲ್ಟೆಡ್ ಚಾಕ್ಲೇಟ್ ಎಲ್ಲವನ್ನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನಟ್ಸನ್ನು ಹಾಕೋಣ. ಸ್ವಲ್ಪ ನಟ್ಸನ್ನು ಆಮೇಲೆ ಡೆಕೋರೇಷನಿಗೆ ಇಡೋಣ. ಇದಕ್ಕೆ ಈಗ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕಲಸೋಣ. ಈಗ ಇದು ಆಗಿದೆ. ವೀಕ್ಷಕರೇ, ಈಗ ಇದು ಆಗಿದೆ. ಈಗ ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ನಾನಿಲ್ಲಿ ಚಾಕ್ಲೇಟ್ ಮೌಲ್ಡ್ನ ತೊಗೊಂಡಿದ್ದೀನಿ. ಇದನ್ನು ನಾನು ತೆಗೆದು ಒಂದೊಂದೇ ಚಾಕ್ಲೇಟ್ ಮೌಲ್ಡಿಗೆ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಯಾವ ಶೇಪ್ ಇದೆ ಅದಕ್ಕೆ ಹಾಕ್ಕೋಬೋದು. ಈ ಥರ ಯಾವ ಶೇಪ್ ಚಾಕ್ಲೇಟ್ ಮೌಲ್ಡ್ ಇದೆ ನಿಮ್ಮ ಮನೇಲಿ ಆ ಥರದಕ್ಕೆ ಹಾಕ್ಕೋಬೋದು. ಈಗ ಇದಕ್ಕೆ ನಾವು ನಟ್ಸನ್ನೇನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಸ್ವಲ್ಪ ಇಡೋಣ. ಈ ಥರ ಎಲ್ಲದಕ್ಕೂ ನಟ್ಸನ್ನು
ಇಟ್ಟು ಡೆಕೋರೇಷನ್ ಮಾಡೋಣ. ಇಲ್ಲಿ ಇದನ್ನು ಈ ಥರ ಕಪ್ ಕೇಕ್ ಮೌಲ್ಡಿಗೂ ಸಹ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಶೇಪ್ ಇದೆ ಆ ಥರಕ್ಕೆ ಹಾಕ್ಕೊಳ್ಳಿ. ಇದು ದೊಡ್ಡದಿರೋದ್ರಿಂದ ಕಟ್ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ನಟ್ಸನ್ನು ಮೇಲ್ಗಡೆಯಿಂದ ಹಾಕೋಣ. ವೀಕ್ಷಕರೇ, ಇದೀಗ ರೆಡಿ ಆಗಿದೆ. ಇದಕ್ಕೆ ನಾನು ಸುಮಾರು ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ಮತ್ತು ನಿಮಗೇನಾದರೂ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊಳ್ಳಿ. ವೀಕ್ಷಕರೇ, ಇದೀಗ ಆಗಿದೆ. ಈಗ ನಾವು ಇದನ್ನು ಒಂದು 2 ಅವರ್ಸ್ ಫ್ರೀಝರಲ್ಲಿ ಇಡೋಣ. ನಂತರ ಅದನ್ನು ಹೇಗಾಗಿದೆ ಅಂತ ನೋಡೋಣ. ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಡುವಂಥ ಹೋಮ್ಮೇಡ್ ಚಾಕ್ಲೇಟ್ ಸವಿಯಲು ಸಿದ್ಧವಾಗಿದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.